ಭಾರತೀಯ ಜನತಾ ಪಾರ್ಟಿ ನಾವು ದೈವ ಭಕ್ತರು, ಹಿಂದೂ ಸಂಪ್ರದಾಯ ಸಂಸ್ಕೃತಿಯನ್ನ ಉಳಿಸುತ್ತೇವೆ ಅಂತ ರಾಜಕಾರಣ ಮಾಡ್ತಾರೆ. ಆದರೆ ಹಿಂದೂಗಳ ನಂಬಿಕೆಗೆ ಎರಡು ಬಗೆಯುವ ಕೆಲಸ ಮಾಡಲಾಗಿದೆ. ಕೇವಲ ಧಾರ್ಮಿಕವಾಗಿ ಅಲ್ಲ, ಸಾಮಾಜಿಕವಾಗಿಯೂ ಜನತೆಗೆ ದ್ರೋಹ ಮಾಡಿದೆ. ಏನದು ಸ್ಟೋರಿ ನೀವು ನೋಡಿ. ಅಭಿವೃದ್ಧಿ ಹೆಸರಲ್ಲಿ 70 ವರ್ಷದ ಅರಳಿ ಮರ ಮಟಾಶ್. ನಾಗದೇವ ಗುಡಿ, ಅರಳಿಕಟ್ಟೆ ಹಿಂದೂಗಳ ನಂಬಿಕೆಗೆ ಕೊಳ್ಳಿ. ಬೆಂಗಳೂರಲ್ಲಿ ಮಾಲಿನ್ಯ ಹೆಚ್ಚಳವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ವಾಹನಗಳು, ಫ್ಯಾಕ್ಟರಿಗಳು ಹೆಚ್ಚಾಗಿರುವಾಗ ವಾಯು ಮಾಲಿನ್ಯ ಸರ್ವೇ ಸಾಮಾನ್ಯ ಎನ್ನಬಹುದು. ಆದರೆ ಮಾಲಿನ್ಯ ತಡೆಗೆ ಇರುವ ಮರಗಳನ್ನು ಬಿಬಿಎಂಪಿ ಹಾಗೂ ರಾಜ್ಯ ಸರ್ಕಾರ ಕತ್ತರಿಸುವ ಕೆಲಸ ಮಾಡ್ತಿದೆ ಅನ್ನುವ ಆರೋಪ ಕೇಳಿಬಂದಿದೆ. ವಾತಾವರಣಕ್ಕೆ ಅತಿ ಹೆಚ್ಚು ಪ್ರಾಣವಾಯು ಅಂದ್ರೆ ಆಮ್ಲಜನಕ ಬಿಡುಗಡೆ ಮಾಡುವುದು ಅರಳಿ ಮರ ಅರ್ಥಾತ್ ಅಶ್ವತ್ಥ ವೃಕ್ಷ. ಈ ಮರ ಹಿಂದೂಗಳ ಪಾಲಿಗೆ ಪೂಜನೀಯ ಕೂಡ. ಮಕ್ಕಳಾಗದೇ ಇದ್ದವರು ಸೇರಿದಂತೆ ಕಷ್ಟ ನಿವಾರಣೆಗಾಗಿ ಜನರು ಅಶ್ವತ್ಥ ವೃಕ್ಷಕ್ಕೆ ಪೂಜೆ ಸಲ್ಲಿಸುವುದು ನಂಬಿಕೆ. ಈ ರೀತಿ ಇದ್ದಾಗಲೂ ಬಿಜೆಪಿ ಸರ್ಕಾರ 70 ವರ್ಷದ ಮರವನ್ನು ಭಾನುವಾರ ಕತ್ತರಿಸಿ ಹಾಕಿದೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಜಯನಗರದಲ್ಲಿ ಅಶೋಕ ಪಿಲ್ಲರ್ ಇದೆ. ಅಶೋಕ ಪಿಲ್ಲರ್ನ ಅನತಿ ದೂರದಲ್ಲಿ ಕನಕನಾಯಕ ವೃತ್ತವಿದೆ. ಬಿಬಿಎಂಪಿ ವಾರ್ಡ್ ನಂಬರ್ 143 ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಈ ವೃತ್ತದಲ್ಲಿ ಪುರಾತನ ಇತಿಹಾಸ ಹೊಂದಿದ ನಾಗದೇವರ ಗುಡಿಯನ್ನ ಪಾಲಿಕೆ ಧ್ವಂಸಗೊಳಿಸಿದೆ. ಬರೋಬ್ಬರಿ 70 ವರ್ಷಗಳಷ್ಟು ಹಳೆಯದಾದ ಮರವನ್ನು ಅಭಿವೃದ್ಧಿ ಹೆಸರಲ್ಲಿ ಕಡಿದಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಬಿಬಿಎಂಪಿ ಅಧಿಕಾರಿಗಳಾಗಲಿ, ಇದು ಅವ್ರ ಗಮನಕ್ಕಿದ್ರೂ ಯಾವ ರೀತಿ ಈ ತರ ಆದೇಶಗಳು ಕೊಡ್ತಾರ ಅಂತ ಗೊತ್ತಿಲ್ಲ. ಅಭಿವೃದ್ಧಿ ಮಾಡಲಿ, ಯಾರು ಬೇಡ ಅಂತಾರೆ. ಎಷ್ಟೋ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಇನ್ನು ಆಗ್ಬೇಕಾಗಿದೆ. ಆದ್ರೆ ಈ ಮರಗಳು ಕಡ್ದಿನೇ ಅಭಿವೃದ್ಧಿ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಮರಕ್ಕೂ ರಸ್ತೆಗೆ ಏನು ಸಂಬಂಧ ಇಲ್ಲ. ಜಯನಗರದ ಲ್ಯಾಂಡ್ ಮಾರ್ಕ್ ಕೂಡ ಆಗಿದ್ದ ಈ ನಾಗದೇವರ ಗುಡಿ ಹಾಗೂ ಅಶ್ವತ್ಥ ಮರವನ್ನ ಕತ್ತರಿಸಿ ಹಾಕಿರುವ ಬಿಬಿಎಂಪಿ ನಿರ್ಧಾರ ಪರಿಸರ ಪ್ರೇಮಿಗಳು, ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ. ಪುರಾತನ ಮರವೊಂದನ್ನು ಕತ್ತರಿಸುವ ಮುಂಚೆ ಯೋಚನೆ ಮಾಡಬೇಕಿದೆ. ಅರಳಿ ಮರದ ಬುಡದಲ್ಲಿ ಹುತ್ತವಿತ್ತು, ನಾಗರ ಹಾವುಗಳು ವಾಸವಾಗಿದ್ದವು. ಜನರು ಪೂಜೆ ಸಲ್ಲಿಸ್ತಾ ಇದ್ರು. ಹಾಗಿದ್ರೂ ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದ್ಯಾಕೆ ಅನ್ನುವ ಪ್ರಶ್ನೆ ಸೃಷ್ಟಿಯಾಗಿದೆ. ಅಭಿವೃದ್ಧಿ ಕಾಮಗಾರಿಗೆ ಮರವನ್ನ ಕತ್ತರಿಸುವ ಅವಶ್ಯಕತೆ ಇರಲಿಲ್ಲ ಅಂತ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಒಂದು ಪಾಪ್ಯುಲರ್ ಲ್ಯಾಂಡ್ ಮಾರ್ಕ್, ಕನಕನಪಳ್ಳಿ ಸರ್ಕಲ್, ಉತ್ತೂರ್ ಸರ್ಕಲ್ ಅಂತಾರೆ. ಅಶೋಕ ಪಿಲ್ಲರ್ ನೆಕ್ಸ್ಟ್ ಇದೆ ಹಳ್ಳಿ ಮರ. ಪೀಪಲ್ ಟ್ರೀ ಅಷ್ಟು ದೊಡ್ಡದಾಗಿರೋದು. ಇವರು ಎಲ್ಲ ಮಾಡರ್ನೈಸೇಷನ್ ಅಂದ್ಬಿಟ್ಟು ಮರಗಳನ್ನೆಲ್ಲ ಯಾಕೆ ಕಟ್ ಮಾಡಬೇಕು? ಮರಗಳನ್ನ ಕಟ್ ಮಾಡೋದೇ ಮಾಡೋಕ್ಕಾಗಲ್ವಾ? ಒಂದು ಮರ ಬೆಳೆಸೋಕ್ಕಾಗಲ್ಲ ರೀ. ಇವಾಗ ನೋಡಿ, ಅಷ್ಟು ಹಳ್ಳಿ ಮರನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ಅಭಿವೃದ್ಧಿ ಮಾಡುವಾಗ ಮರಗಳನ್ನು ಕಡಿಯುವುದು ಅವಶ್ಯಕತೆ ಏನಿತ್ತು ಅನ್ನೋದನ್ನು ಬಿಬಿಎಂಪಿ ಸ್ಪಷ್ಟನೆ ಕೊಡಬೇಕಿದೆ. ಮರಗಳನ್ನು ಇದೇ ರೀತಿ ಕತ್ತರಿಸುತ್ತಾ ಹೋದ್ರೆ ಗಾರ್ಡನ್ ಸಿಟಿ, ಕಾಂಕ್ರೀಟ್ ಸಿಟಿ ಆಗೋದು ಖಚಿತ. ಮರಗಳ ಸ್ಥಳಾಂತರದ ಅವಕಾಶ ಇದ್ರೆ ಮಾಡ್ತೀವಿ ಅನ್ನೋ ಪಾಲಿಕೆ 70 ವರ್ಷದ ಹಳೆಯ ಅರಳಿ ಮರ ಕತ್ತರಿಸಿದ್ದು ಯಾಕೆ? ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದು ಯಾಕೆ ಅನ್ನೋದನ್ನ ಬಿಜೆಪಿ ಹೇಳಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು.